ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇದು ಇನ್ಸ್ಟಾ ಇನ್ಫ್ಲೂಯೆನ್ಸರ್ನ ಹನಿ ಹನಿ ಕಹಾನಿ. ಸೌಂದರ್ಯಕ್ಕೆ ಮಾರು ಹೋದ್ರು ಮುಗೀತು ನಿಮ್ಮ ಕಥೆ ಅಂತಾನೆ ಅನ್ಕೊಂಡ್ಬಿಡಿ. ಬೆಡ್ ಮೇಲೆ ಬೆತ್ತಲೆ ಈಗಲೇ ಬೇಕು ಬಾ ಅಂತಾಳೆ. ನೀನ್ ಬರ್ತೀಯೋ ನಾನೇ ಬರ್ಲಾ ಅಂತ ಕೇಳ್ತಾಳೆ. ಉದ್ಯಮಿಗಳೇ ಟಾರ್ಗೆಟ್. ಯಾಮಾರಿದ್ರೆ ಕತೆ ಗೋವಿಂದ ಗೋವಿಂದ. ಬೆಡ್ ಮೇಲೆ ಬೆತ್ತಲೆ ಈಗಲೇ ಬೇಕು ಬಾ ಅಂತಾಳೆ. ನೀನ್ ಬರ್ತೀಯೋ ನಾನೇ ಬರ್ಲೋ ಅಂತ ಕೇಳ್ತಾಳೆ. ಉದ್ಯಮಿಗಳೇ ಈಕೆಯ ಟಾರ್ಗೆಟ್. ಯಾಮಾರಿದ್ರೆ ಕತೆ ಮುಗಿದೇ ಹೋಯ್ತು. ಹನಿ ಟ್ರಾಪ್ಗೆ ಇಳಿದ್ರ ಇನ್ಸ್ಟಾ ಇನ್ಫ್ಲೂಯೆನ್ಸರ್. ಇನ್ಸ್ಟಾಗ್ರಾಮ್ ಅಲ್ಲಿ ಎಂತೆಂಥವ್ರು ಯಾವ್ಯಾವ ರೀತಿಯಲ್ಲಿ ಬೆಳೆದಿದ್ದಾರೆ ಅಂತ ಅಂದ್ರೆ, ಒಳ್ಳೆದಕ್ಕೂ ಬಳಸ್ಕೊಳ್ತಾ ಇದ್ದಾರೆ, ಈ ರೀತಿಯಾಗಿ ಕೆಟ್ಟದ್ದಕ್ಕೂ ಕೂಡ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಇನ್ಸ್ಟಾ ಇನ್ಫ್ಲೂಯೆನ್ಸರ್ ಸಾಧನಾ ಶೆಟ್ಟಿಯಿಂದ ಹನಿ ಟ್ರಾಪ್. ಉದ್ಯಮಿ ಕಾರ್ತಿಕ್ ಶೆಟ್ಟಿ ಎಂಬಾತನಿಗೆ ಸಾಧನಾ ಹನಿ ಟ್ರಾಪ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಉದ್ಯಮಿ ಕಾರ್ತಿಕ್ ಶೆಟ್ಟಿ ಎಂಬಾತನಿಗೆ ಸಾಧನಾ ಹನಿ ಟ್ರಾಪ್ ಮಾಡಿದ್ದಾರೆ. ಸಾಧನಾ ಶೆಟ್ಟಿ ವಿರುದ್ಧ ಉದ್ಯಮಿ ಕಾರ್ತಿಕ್ ಗಂಭೀರ ಆರೋಪವನ್ನ ಮಾಡಿರೋದು. ಬೆಂಗಳೂರಿನಲ್ಲಿ ಮೇಕಪ್ ಕ್ಲಿನಿಕ್ ಓನರ್ ಆಗಿದ್ದ ಕಾರ್ತಿಕ್ ಆಸ್ಪತ್ರೆ ಆಡ್ಗಾಗಿ ಇನ್ಫ್ಲೂಯೆನ್ಸರ್ ಸಂಪರ್ಕ ಮಾಡಿದ್ದ ಉದ್ಯಮಿ. ಇನ್ಸ್ಟಾ ಮೂಲಕ ಕಾರ್ತಿಕ್ಗೆ ಸಾಧನಾ ಶೆಟ್ಟಿ ಪರಿಚಯವಾಗಿತ್ತು. ಬಳಿಕ ಹಣಕ್ಕಾಗಿ ಕಾರ್ತಿಕ್ನನ್ನ ಹನಿ ಟ್ರಾಪ್ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ ಈಕೆ. ಬೆತ್ತಲೆಯಾಗಿ ಕಾರ್ತಿಕ್ಗೆ ವಿಡಿಯೋ ಕಾಲ್ ಮಾಡ್ತಾ ಇದ್ಲಂತೆ ಸಾಧನಾ. ಅದೇ ವಿಡಿಯೋ ಕಾಲ್ ಇಟ್ಕೊಂಡು ಕಾರ್ತಿಕ್ಗೆ 1.5 ಕೋಟಿಗೆ ಬೇಡಿಕೆಯನ್ನ ಇಟ್ಟಿದ್ದಾಳೆ. ಸದ್ಯ ದೂರು ದಾಖಲಾಗಿದ್ದು ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ದಾರೆ. ಇಬ್ಬರ ವಿಡಿಯೋ ಕಾಲ್ ಚಾಟಿಂಗ್ ಡೇಟಾ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು. ಇಬ್ಬರನ್ನ ಕರೆಸಿ ವಿಚಾರಣೆ ನಡೆಸುವುದಕ್ಕೆ ಪೊಲೀಸ್ನವರು ನಿರ್ಧಾರ ಮಾಡಿದ್ದಾರೆ. ಇನ್ಸ್ಟಾ ಇನ್ಫ್ಲೂಯೆನ್ಸರ್ ಸಾಧನಾ ಶೆಟ್ಟಿಯಿಂದ ಹನಿ ಟ್ರಾಪ್ ಆಗಿರೋದು ಉದ್ಯಮಿ ಕಾರ್ತಿಕ್ ಶೆಟ್ಟಿ ಅವರಿಗೆ ದೂರನ್ನ ಕೊಟ್ಟಿದ್ದಾರೆ. ಗಂಭೀರವಾದಂತ ಆರೋಪಗಳನ್ನ ಮಾಡಿದ್ದಾರೆ. Sorry. When will you come? What? Wait, I'll come. I'll not come. Even if I come, I'll not meet you. Come, no. Please. Please. Why I should come? For me. For you, Anita? For you, Auntie, who am I? For me, you'll not come. Who are It's you? already come. It's your girl. Who am I? Your girl. Your monster. Girl. Come. Will you start today? No. Please. Shall I come? If you want to come, come. I'll come from there. We'll both go to Bangalore. Anyhow, you said this weekend you'll come, Kada. We'll do like that. No, I don't know if I can come, if I'll come to Bangalore or not. You have to come. It's almost been 1 month. Sorry. When will you come? What? Wait, I just tell you that so that I'm being with you. I don't settle for less. You understand? ಎಸ್ ನೋಡಿ, ಅಲ್ಲಿ ಸಾಧನಾ ಶೆಟ್ಟಿ ಕಾರ್ತಿಕ್ ಶೆಟ್ಟಿ ಅನ್ನೋನ್ ಜೊತೆಗೆ ವಿಡಿಯೋ ಕಾಲ್ ಮಾತಾಡ್ತಾ ಇರೋದಿದು. ಈಗ ಕಾರ್ತಿಕ್ ಗಂಭೀರವಾದಂಥ ಆರೋಪವನ್ನ ಮಾಡಿದ್ದಾರೆ. 1.5 ಕೋಟಿ ರೂಪಾಯಿಗೆ ಬೇಡಿಕೆಯನ್ನ ಇಟ್ಟಿದ್ಲಂತೆ ಈಕೆ. ವಿಡಿಯೋ ಕಾಲ್ ಮಾಡೋದು ಅಂದರೆ ಅಸಭ್ಯವಾಗಿ ವರ್ತನೆ ಮಾಡೋದು, ಆತನನ್ನು ಕರೆಯೋದು, ಇದೆಲ್ಲ ಮಾಡಿದ್ದಾಳೆ. ಜೊತೆಗೆ ಅದೇ ವಿಡಿಯೋ ಕಾಲ್ ರೆಕಾರ್ಡ್ ಇಟ್ಕೊಂಡು ನೀನೇನಾದರೂ ಹಣ ಕೊಡಲಿಲ್ಲ ಅಂತ ಅಂದರೆ ಈ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತೀನಿ, ನಿಮ್ಮ ಮನೆಯವರಿಗೆಲ್ಲ ಸೆಂಡ್ ಮಾಡ್ತೀನಿ, ಈ ರೀತಿಯಾಗಿ ಬ್ಲ್ಯಾಕ್ ಮೇಲ್ ಮಾಡೋದಂತೆ ಈಕೆಯ ಕೆಲಸ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಜಯ್,
ಇದು ಈ ಹಿಂದೆನೂ ಕೇಳಿ ಬಂದಿದ್ದಂತ ವಿಚಾರ. ಈಗ ಕಾರ್ತಿಕ್ ಶೆಟ್ಟಿ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನ ಕೊಟ್ಟಿದ್ದಾರೆ. ಜೊತೆಗೆ ಇವರಿಬ್ಬರಿಗೆ ಹೆಂಗ್ ಪರಿಚಯ ಆಯ್ತಂತೆ, ಅದಾದ ನಂತರ ಯಾವ ರೀತಿಯಾಗಿ ಬ್ಲಾಕ್ ಮೇಲ್ ಮಾಡ್ತಾ ಇದ್ಲಂತೆ ಈಕೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಖಂಡಿತವಾಗ್ಲೂ ರಾಮ್, ಈಗಾಗ್ಲೇ ಇವರಿಬ್ರು ಏನೋ ವಿಚಾರಗಳೇನಿದೆ ಸಾಕಷ್ಟು ವೈರಲ್ ಕೂಡ ಆಗ್ತಿರುವಂತದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗ್ಲೇ ಕೆಲವೊಂದು ಆಡಿಯೋ ರೆಕಾರ್ಡ್ಗಳು ಮತ್ತೆ ಏನೋ ವಾಟ್ಸಪ್ ಕಾಲ್ ಮಾಡುವಂತ ಸಂದರ್ಭದಲ್ಲಿ, ಇವರೇನು ವಿಡಿಯೋ ಕಾಲ್ ಮಾಡುವಂತ ಸಂದರ್ಭದಲ್ಲಿ ಅದನ್ನು ಕೂಡ ರೆಕಾರ್ಡ್ ಅನ್ನ ಮಾಡಿಟ್ಕೊಂಡಿದ್ದಾರೆ ಅನ್ನೋದು ಕೂಡ ಈಗಾಗ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಇದೆಲ್ಲವನ್ನು ಯಾವ ಕಾರಣದಿಂದವಾಗಿ ರೆಕಾರ್ಡ್ ಮಾಡ್ಕೊಂಡಿದ್ರು, ಮತ್ತೆ ಇಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಕೂಡ ಕಾರ್ತಿಕ್ ಅವರ ಪತ್ನಿ ಕೂಡ ಹೋಗಿ ಈತನ ಮೇಲೆ ಕೂಡ ಆರೋಪ ಮಾಡಿದ್ರು. ಆದ್ರೆ ಈಗ ಈತ ಮತ್ತೆ ಇವರೆಲ್ಲ ಒಂದ್ ಕಡೆ ಹನಿ ಟ್ರ್ಯಾಪ್ ಬಲೆ ವಿಚಾರವಾಗಿ ಕೂಡ ಈತ ಪ್ರಸ್ತಾಪ ಕೂಡ ಮಾಡ್ತಿದ್ದಾನೆ. ಸಾಕಷ್ಟು ದಿನಗಳಿಂದ ಈಕೆ ನನ್ನ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇದ್ಲು. ಹಾಗಿದ್ದಾಗ ಸಂದರ್ಭದಲ್ಲಿ ಈಕೆ ಜೊತೆ ಕೂಡ ಇನ್ನು ಬೇರೆಯವರು ಕೂಡ ಇದ್ದಾರೆ. ಅವರೆಲ್ಲರೂ ಕೂಡ ಹನಿ ಟ್ರ್ಯಾಪ್ ಮಾಡುವ ಗ್ಯಾಂಗ್ ಅಂತ ಕೂಡ ಇನ್ನು ಆತನ ಆರೋಪ ಕೂಡ ಈಗಾಗಲೇ ಆಗಿರುವಂತದ್ದು. ಅದಕ್ಕೆ ಪೂರಕ ಎಂಬಂತೆ ಈಗಾಗಲೇ ಕೆಲವೊಂದು ನಾನು ಮೊದಲೇ ಹೇಳ್ದಂಗೆ ವಿಡಿಯೋಸ್ಗಳು, ಫೋಟೋಸ್ಗಳಾಗಿರ್ಬೋದು, ಚಾಟ್ಸ್ ಆಗಿರ್ಬೋದು, ಆಡಿಯೋ ಕಾಲ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಸಿಕ್ಕಿದೆ. ಇದೆಲ್ಲದಕ್ಕೂ ಸ್ಪಷ್ಟವಾದಂತಹ ಒಂದು ವಿಚಾರಗಳು ಹೊರ ಬರ್ಬೇಕಾಗಿದೆ, ಸತ್ಯಾಸತ್ಯತೆ ಹೊರ ಬರ್ಬೇಕಾಗಿದೆ. ಸೊ ಹಾಗಾಗಿ ಜಯನಗರ ಪೊಲೀಸರು ಈಗಾಗಲೇ ಆಕೆಯನ್ನು ಕೂಡ ಕರ್ಸ್ಬೇಕು ಅಂತಿದ್ದಾರೆ, ಮತ್ತೆ ಈತನನ್ನು ಕರೆಸಿ ಸ್ಟೇಟ್ಮೆಂಟ್ ಅನ್ನು ಕೂಡ ಮಾಡ್ಬೇಕು ಅಂತಿದ್ದಾರೆ. ಯಾಕಂದ್ರೆ 1.5 ಕೋಟಿಯಷ್ಟು ಏನೋ ಹಣವನ್ನ ಡಿಮ್ಯಾಂಡ್ ಮಾಡಿದ್ಲು ಅಂತಾನು ಕೂಡ ಈಗ ಈತ FIR ಅಲ್ಲಿ ಕೂಡ ಬರ್ಸಿದ್ದ. ಅದರಲ್ಲೂ ಕೂಡ 5 ಲಕ್ಷ ಕ್ಯಾಶ್ ಆಗಿರ್ಬೋದು, ಐಫೋನ್ ಆಗಿರ್ಬೋದು, ಗೋಲ್ಡ್ ರಿಂಗ್ ಆಗಿರ್ಬೋದು, ಇದೆಲ್ಲವನ್ನು ನಾನು ಕೊಟ್ಟಿದ್ದೀನಿ ಆಕೆಗೆ. ಆದ್ರೆ ಈಕೆ ಮಾತ್ರ ಇನ್ನೂ ನನ್ನನ್ನು ಬಿಡ್ತಾ ಇಲ್ಲ, ಇನ್ನೂ ಹಣಕ್ಕೆ ಪೀಡಿಸ್ತಿದ್ದಾಳೆ ಅನ್ನೋ ಒಂದು ಆರೋಪ ಕೂಡ ಮಾಡಿದ್ದ. ಸೊ ಹೀಗಾಗಿ ಈತನ ಆರೋಪ ನಿಜಾನ, ಆಕೆ ಮಾಡ್ತಿರುವಂತ ಆರೋಪ ನಿಜಾನ, ಆಕೆ ಹೆಂಡತಿ, ಆತನ ಹೆಂಡತಿ ಹೇಳ್ತಿರುವ ನಿಜಾನ, ಈಗೆಲ್ಲ ಈ ರೀತಿಯಾಗಿ ಸಾಕಷ್ಟು ಗೊಂದಲಗಳಿದೆ ಈ ಒಂದು ಕೇಸ್ ನಲ್ಲಿ. ಸೊ ಹಾಗಾಗಿ ಸಾಕಷ್ಟು ವಿಚಾರಗಳನ್ನ ಹೊರ ತೆಗೆಯಬೇಕಾಗಿದೆ. ಆ ಒಂದು ಕಾರಣದಿಂದಾಗಿ ಪೊಲೀಸರು ಕೂಡ ಈಗಾಗಲೇ ಇಬ್ರಿಗೂ ನೋಟಿಸ್ ಕೊಟ್ಟು ಕರೆಸಿ ವಿಚಾರಣೆ ಮಾಡಿ ಆ ನಂತರ ಯಾರು ತಪ್ಪಿತಸ್ಥಿದಾರೋ ಅವ್ರ ವಿರುದ್ಧ ಕ್ರಮ ಕೈಗೊಳ್ಬೇಕು ಅನ್ನೋ ನಿರ್ಧಾರಕ್ಕೆ ಕೂಡ ಈಗಾಗಲೇ ಪೊಲೀಸರು ಬಂದಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಕಾರ್ತಿಕ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.